ನಮಸ್ಕಾರ ಸ್ನೇಹಿತರೆ, ಆಕಾಶದಿಂದ ನೋಡಿದ್ರೆ ಬರೀ ದಟ್ಟ ಕಾಡು. ಚೀನಾದ ಅತ್ಯಾಧುನಿಕ ಸ್ಪೈ ಸ್ಯಾಟಲೈಟ್ ಝೂಮ್ ಮಾಡಿ ನೋಡಿದ್ರು ಅಲ್ಲಿ ಏನು ಕಾಣಲ್ಲ. ಆದರೆ ಅದೇ ಮಣ್ಣಿನಡಿಯಲ್ಲಿ ಬರೋಬ್ಬರಿ 80 ಅಡಿ ಆಳದಲ್ಲಿ ಭಾರತದ ಭವಿಷ್ಯವನ್ನ ಬದಲಿಸೋ ಒಂದು ಸೀಕ್ರೆಟ್ ಆಪರೇಷನ್ ಸದ್ದಿಲ್ಲದೆ ನಡೀತಾ ಇದೆ. ಶತ್ರುಗಳು ಅಂದ್ಕೊಂಡಿದ್ರು ಭಾರತದ ಸೇನೆ ಬರೋದು ಒಂದೇ ದಾರಿಯಲ್ಲಿ, ನಾವು ಅದನ್ನೇ ಕಟ್ ಮಾಡಿದ್ರೆ ಕತೆ ಮುಗೀತು ಅಂತ. ಬಾಂಗ್ಲಾದೇಶ ಮತ್ತು ಚೀನಾ ಸೇರಿ ನಮ್ಮ ಕತ್ತಿನ ಮೇಲೆ ಕತ್ತಿ ಹಿಡೋಕೆ ಪ್ಲಾನ್ ಮಾಡಿದ್ರು. ಆದ್ರೆ ಶತ್ರುಗಳು ಕೂಡ ಊಹೆ ಮಾಡದ ರೀತಿಯಲ್ಲಿ ಒಂದು ಮಾಸ್ಟರ್ ಸ್ಟ್ರೋಕ್ ನ ಭಾರತ ಕೊಟ್ಟಿದೆ. ಶತ್ರು ಭೂಮಿಯ ಮೇಲೆ ಟಾರ್ಗೆಟ್ ಮಾಡಿದ್ರೆ ಭಾರತ ಈಗ ಪಾತಾಳದಲ್ಲಿ ದಾರಿ ತೋಡಿದೆ. ಚಿಕನ್ ಸ್ನೆಕ್ ಅಥವಾ ಸಿಲಿಗುರಿ ಕಾರಿಡಾರ್ ನಲ್ಲಿ ಅಂಡರ್ ಗ್ರೌಂಡ್ ರೈಲ್ವೆ ನೆಟ್ವರ್ಕ್ ಹಾಕೋಕೆ ಭಾರತ ಪ್ಲಾನ್ ಮಾಡಿದೆ. ಖುದ್ದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಹಾಗಿದ್ರೆ ಈ ಪ್ಲಾನ್ ನ ಯಾಕೆ ಸ್ಟ್ರಾಟಜಿಕ್ ವಲಯದಲ್ಲಿ ದೊಡ್ಡ ಗೇಮ್ ಚೇಂಜರ್ ಅಂತ ಹೇಳಲಾಗ್ತಿದೆ? 140 ಕೋಟಿಗೂ ಅಧಿಕ ಭಾರತೀಯರಿಗೆ ರಕ್ಷಣೆ ಕೊಡೋದು ಹೇಗೆ ಆ ಪಾತಾಳ ಲೋಕ? ಬನ್ನಿ ಇವತ್ತಿನ ಈ ರಿಪೋರ್ಟ್ ಅಲ್ಲಿ ಇಂಚಿಂಚು ತಿಳ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಆಪರೇಷನ್ ಅಂಡರ್ ಗ್ರೌಂಡ್ ಏನಿದು ಸೀಕ್ರೆಟ್ ಪ್ಲಾನ್? ಫೆಬ್ರವರಿ 2 ಮಂಗಳವಾರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು NFR ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೆ ಅಧಿಕಾರಿಗಳು ಒಂದು ಮಹತ್ವದ ಸುಳಿವನ್ನ ಕೊಟ್ಟರು. जो स्ट्रेटेजिक सेक्शन है करीब 40 किलोमीटर का 4 लाइन्स और अंडरग्राउंड लाइन की भी प्लानिंग की गई. ಅದೇನು ಅಂದ್ರೆ ಸಿಲಿಗುರಿ ಕಾರಿಡಾರ್ ನಲ್ಲಿ ಇನ್ನು ಮುಂದೆ ರೈಲುಗಳು ಬರೀ ಭೂಮಿ ಮೇಲೆ ಓಡಲ್ಲ, ಭೂಮಿ ಒಳಗೂ ನುಕ್ಕೊಂಡು ಹೋಗ್ತವೆ ಅಂತ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಪಶ್ಚಿಮ ಬಂಗಾಳದ 3 ಮೈಲ್ ಹಾಟ್ ಅನ್ನೋ ಜಾಗದಿಂದ ಶುರುವಾಗಿ ರಂಗಪಾನಿ ಸ್ಟೇಷನ್ ವರೆಗೂ ಈ ಹೊಸ ಕಾರಿಡಾರ್ ನಿರ್ಮಾಣ ಆಗ್ತಾ ಇದೆ. ಒಟ್ಟು ಉದ್ದ ಸುಮಾರು 40 ಕಿಲೋಮೀಟರ್. ಇದರಲ್ಲಿ ಹೈಲೈಟ್ ಏನು ಅಂದ್ರೆ ಸುಮಾರು 22 ಕಿಲೋಮೀಟರ್ ದೂರದವರೆಗೆ ಸಂಪೂರ್ಣವಾಗಿ ಅಂಡರ್ ಗ್ರೌಂಡ್ ಟನಲ್ ಇರುತ್ತೆ. ಅಂದ್ರೆ ಹೊರಗಡೆ ಪ್ರಪಂಚಕ್ಕೆ ಇಲ್ಲಿ ರೈಲ್ವೆ ಲೈನ್ ಇದೆ ಅನ್ನೋದೇ ಕಾಣಲ್ಲ. ಇದು ಸುಮ್ಮನೆ ಮೆಟ್ರೋ ಟ್ರೈನ್ ತರ ಅಲ್ಲ ವೀಕ್ಷಕರೇ. ಇದರ ಆಳ ಎಷ್ಟು ಗೊತ್ತಾ? ಸುಮಾರು 20 ರಿಂದ 24 ಮೀಟರ್ ಭೂಮಿಯ ಮೇಲ್ಮೈನಿಂದ ಅಷ್ಟು ಅಡಿಗಡೆ, 65 ಫೀಟ್ ಆಳ, 65 ರಿಂದ 78 ಫೀಟ್ ಆಳ. ಸುಲಭವಾಗಿ ಅರ್ಥ ಆಗಬೇಕು ಅಂದ್ರೆ ಒಂದು 8 ಅಂತಸ್ತಿನ ಕಟ್ಟಡವನ್ನ ತಲೆ ಕೆಳಗಾಗಿ ಭೂಮಿ ಒಳಗಡೆ ಇಳಿಸಿದ್ರೆ ಎಷ್ಟು ಆಳ ಇರುತ್ತೋ ಅಷ್ಟು ಆಳದಲ್ಲಿ ಈ ರೈಲ್ವೆ ಸುರಂಗ ನಿರ್ಮಾಣ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಭಾಗದಲ್ಲಿ ಹಳಿಗಳ ಸಂಖ್ಯೆ ಜಾಸ್ತಿ ಮಾಡ್ತಿದ್ದಾರೆ. ಈಗಿರೋದು ಕೇವಲ 2 ಲೈನ್, ಆದರೆ ಹೊಸ ಲೈನ್ ಪ್ರಕಾರ ಭೂಮಿಯ ಮೇಲ್ಗಡೆ 4 ಲೈನ್ ಇರ್ತವೆ, ಭೂಮಿಯ ಒಳಗಡೆ 2 ಸೀಕ್ರೆಟ್ ಲೈನ್ಗಳಿರ್ತವೆ. ಒಟ್ಟು 6 ರೈಲ್ವೆ ಲೈನ್ಗಳ ಬೃಹತ್ ಕಾರಿಡಾರ್. ಮಿಲಿಟರಿ ಭಾಷೆಯಲ್ಲಿ ಇದನ್ನ ಸ್ಟ್ರಾಟಜಿಕ್ ರಿಡೆಂಡೆನ್ಸಿ ಅಂತ ಕರೀತಾರೆ. ಅಂದರೆ ಯುದ್ಧದ ಟೈಮ್ನಲ್ಲಿ ಶತ್ರು ಮೇಲಿರೋ ಲೈನ್ಸನ್ನು ಉಡಾಯಿಸಿದ್ರೂ ಕೂಡ ಕೆಳಗಿರೋ ಎಕ್ಸ್ಟ್ರಾ 2 ಲೈನ್ ಬ್ಯಾಕಪ್ ಥರ ಮಾಡಿಡಲಾಗಿದೆ. ಅದು ಅವಾಗ ಮೇನ್ ಲೈನ್ ಥರನೇ ಕೆಲಸ ಮಾಡುತ್ತೆ. ಇವಾಗ ವೇಸ್ಟ್ ಏನಕ್ಕೆ ಅಂತ ರಿಡೆಂಡೆನ್ಸಿ ಅಂದರೆ ಹಂಗೆ ಅನಿಸ್ಬೋದು, ಆದರೆ ಅದು ಬರೀ ರಿಡೆಂಡೆನ್ಸಿ ಅಲ್ಲ, ಸುಮ್ಮನೆ ವೇಸ್ಟ್ ಅಲ್ಲ, ಸುಮ್ಮನೆ ಎಕ್ಸ್ಟ್ರಾ ಅಲ್ಲ, ಅದು ಸ್ಟ್ರಾಟಜಿಕಲಿ ಮಾಡಿರೋ ಎಕ್ಸ್ಟ್ರಾ. ಇವಾಗ ಅನವಶ್ಯಕ ಅನಿಸ್ಬೋದು, ಆದರೆ ಸ್ಟ್ರಾಟಜಿಕ್ ಸಿಚುವೇಶನ್ಸ್ ಬಂದಾಗ ಅದೇ ಮೇನ್ ನರನಾಡಿಯಾಗಿ ನಮಗೆ ಕೆಲಸ ಮಾಡಿಕೊಡುತ್ತೆ. ಕೇವಲ ಪ್ಯಾಸೆಂಜರ್ ಟ್ರೈನ್ ಓಡಿಸೋಕಲ್ಲ, ಇದರ ಹಿಂದಿರೋ ಉದ್ದೇಶ ಬೇರೆ ಇದೆ. 2026-27 ಬಜೆಟ್ನಲ್ಲಿ ಪಶ್ಚಿಮ ಬಂಗಾಳದ ರೈಲ್ವೆ ಯೋಜನೆಗಳಿಗೆ ಅಂತಾನೆ ಕೇಂದ್ರ ಸರ್ಕಾರ 14,205 ಕೋಟಿ ರೂಪಾಯಿನ ಎತ್ತಿಟ್ಟಿದೆ. ಆ ದುಡ್ಡು ಖರ್ಚಾಗ್ತಿರೋದು ಇಂಥ ಸ್ಟ್ರಾಟಜಿಕ್ ಪ್ರಾಜೆಕ್ಟ್ಗಳಿಗೆ. ಯಾಕೆ ಸರ್ಕಾರ ದಿಢೀರಂತ ಇಷ್ಟು ದುಡ್ಡು ಸುರಿದು ಭೂಮಿ ಒಳಗೆ ನುಗ್ತಾ ಇದೆ? ಅದಕ್ಕೆ ಉತ್ತರ ಬನ್ನಿ ನೋಡ್ತಾ ಹೋಗೋಣ. 20 ಕಿಲೋಮೀಟರ್ ಅಗಲದ ಸಾವು ಬದುಕಿನ ದಾರಿ. ಸ್ನೇಹಿತರೆ, ಮಿಲಿಟರಿ ಭಾಷೆಯಲ್ಲಿ ಒಂದು ಪದ ಇದೆ, ಚೋಕ್ ಪಾಯಿಂಟ್ ಅಂತ, ಅಂದರೆ ಉಸಿರುಗಟ್ಟಿಸೋ ಜಾಗ. ಭಾರತಕ್ಕೆ ಸಿಲಿಗುರಿ ಕಾರಿಡಾರ್ ಅನ್ನೋದು ಅಕ್ಷರಶಃ ಉಸಿರು. ಈ ಹಿಂದೆ ಹಲವಾರು ಬಾರಿ ನಾವು ಹೇಳಿದ್ದೇವೆ, ಸ್ಪೆಷಲ್ ವಿಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಒಂದ್ಸಲ ಲೊಕೇಶನ್ ನೋಡಿ, ಎಡಭಾಗದಲ್ಲಿ ನೇಪಾಳ, ಬಲಗಡೆ ಬಾಂಗ್ಲಾದೇಶ, ನೆತ್ತಿ ಮೇಲೆ ಡೋಕ್ಲಾಂ ಪ್ಲಾಟೋ, ಅಲ್ಲೇ ಚೀನಾ ಕುತ್ಕೊಂಡಿದೆ ಡೋಕ್ಲಾಂ ಪ್ಲಾಟೋನಲ್ಲಿ. ಇದರ ನಡುವೆ ಇರೋ ನಮ್ಮ ಜಾಗ, ಇದರ ದಪ್ಪ 20 ಕಿಲೋಮೀಟರ್ ಅಗಲ ಮಾತ್ರ. ಒಂದು ಎಕ್ಸಾಂಪಲ್ ಕೊಡ್ತೀವಿ. ನಿಮ್ಮ ದೇಹದಿಂದ ತಲೆಗೆ ರಕ್ತ ಹೋಗೋಕೆ ಕತ್ತಿನ ಭಾಗ ಎಷ್ಟು ಮುಖ್ಯವೋ, ಭಾರತದ ಮೇನ್ ಲ್ಯಾಂಡ್ನಿಂದ ಈಶಾನ್ಯ ರಾಜ್ಯಗಳಿಗೆ ಹೋಗೋಕೆ ಈ ಸಿಲಿಗುರಿ ಕಾರಿಡಾರ್ ಅಷ್ಟೇ ಮುಖ್ಯ. ನಮ್ಮ ರೈಲುಗಳು, ನಮ್ಮ ಹೈವೇಗಳು, ಪೆಟ್ರೋಲ್ ಪೈಪ್ಲೈನ್ಸ್, ಇಂಟರ್ನೆಟ್ ಕೇಬಲ್ ಎಲ್ಲವೂ 20 ಕಿಲೋಮೀಟರ್ ಜಾಗದಲ್ಲಿ ದಾಟಿಕೊಂಡು ನಾರ್ತ್ ಈಸ್ಟ್ಗೆ ಕನೆಕ್ಟ್ ಆಗಬೇಕು. ಆಮೇಲೆ ದೊಡ್ಡ ವಿಶಾಲ ನಾರ್ತ್ ಈಸ್ಟ್ಗೆಲ್ಲ ಕಡೆ ಹರಡಬೇಕು. ಆದರೆ ಈ ಜಾಗದಲ್ಲಿ ಅದು ಅಷ್ಟು ಸಣ್ಣ ಜಾಗದಲ್ಲಿ ಎಲ್ಲವೂ ಕೂಡ ಕಾನ್ಸಂಟ್ರೇಟೆಡ್ ಆಗಿ ಹೋಗಬೇಕು. ಒಂದು ವೇಳೆ ಯುದ್ಧ ನಡೆದರೆ ಚೀನಾ ಅಥವಾ ಬಾಂಗ್ಲಾದೇಶದ ಡ್ರೋನ್ಗಳು ಬಂದು ಇಲ್ಲಿರೋ ಮುಖ್ಯ ರೈಲ್ವೆ ಬ್ರಿಡ್ಜ್ಗಳನ್ನು ಉಡಾಯಿಸಿದ್ರೆ ಅರುಣಾಚಲ ಪ್ರದೇಶದ ಗಡಿಯಲ್ಲಿ ನಿಂತಿರೋ ನಮ್ಮ ಸೈನಿಕರಿಗೆ ಊಟ ಹೋಗಲ್ಲ, ಗನ್ನು ಹೋಗಲ್ಲ, ಗುಂಡು ಹೋಗಲ್ಲ. ಅಷ್ಟೇ ಯಾಕೆ ಗಾಯಗೊಂಡ ಸೈನಿಕರನ್ನ ವಾಪಸ್ ಕರ್ಕೊಂಡು ಬರೋಕ್ಕೂ ಆಗಲ್ಲ. ಕೂಡಲೇ ಸಂಪೂರ್ಣ ಈಶಾನ್ಯ ಭಾರತ ಐಸೋಲೇಟ್ ಆಗಿಬಿಡುತ್ತೆ. ಇದು ಇಷ್ಟು ದಿನ ನಮಗೆ ಗೊತ್ತಿದ್ದ ಸತ್ಯನೇ. ಆದರೆ 2025 ನಂತರ ಇದು ಬದಲಾಗ್ತಾ ಇದೆ. ಈಗ ಭಾರತಕ್ಕೆ ಎದುರಾಗಿರೋದು ಒಬ್ಬ ಶತ್ರು ಅಲ್ಲ, 3. ಚಿಕನ್ ಸ್ನೆಕ್ ಸುತ್ತ ಡೆಡ್ಲಿ ಟ್ರಯಾಂಗಲ್. ಇಷ್ಟು ದಿವಸ ಬರೀ ಮೇಲಿಂದ ಮಾತ್ರ ಥ್ರೆಟ್ ಅಂತ ಅನ್ಕೊಂಡಿದ್ವಿ ನಾವು, ಕುತ್ತಿಗೆ ಮೇಲಿಂದ ಮಾತ್ರ, ಚೀನಾದಿಂದ ಮಾತ್ರ ಅಂತ. 2017ರಲ್ಲಿ ಡೋಕ್ಲಾಂ ಹತ್ರ ಚೀನಾ ರಸ್ತೆ ಮಾಡೋಕೆ ಬಂದಾಗ ನಮ್ಮ ಯೋಧರು
ಅದು ಭೂತಾನ್ನ ಜಾಗ ಆಗಿದ್ರೂ ಕೂಡ ಅಲ್ಲಿ ಹೋಗಿ ಎದುರ ಬದ್ರ ನಿಂತ್ಕೊಂಡು ಎದೆಗೆ ಎದೆ ಕೊಟ್ಟು ತಳ್ಳಿದ್ರು, ಚೀನಿಯರನ್ನು ತಳ್ಳಿ ಬಂದಿದ್ರು. ಇದು ಭೂತಾನ್ ಜಾಗ ಆಗಿರ್ಬೋದು, ನಮಗೆ ತುಂಬ ಹತ್ತಿರ ಇದೆ, ನಮಗೆ ಭದ್ರತೆಗೆ ಧಕ್ಕೆ, ಅದು ಭೂತಾನ್ ರಕ್ಷಣೆ ಜವಾಬ್ದಾರಿ ನಮ್ಮದೇ, ನಿಮ್ಮನ್ನು ಬರಕ್ಕೆ ಬಿಡಲ್ಲ ಅಂಥೇಳಿ. ಆದರೆ ಈಗ ಪ್ರಾಬ್ಲಮ್ ಇರೋದು ಮೇಲೆ ಮಾತ್ರ ಅಲ್ಲ, ಕೆಳಗೂ ಇದೆ. ನಮ್ಮ ಪಕ್ಕದ ಮನೆಯವರಂತಿದ್ದ ಬಾಂಗ್ಲಾದೇಶ ಈಗ ಎನಿಮಿಗಳಾಗ್ತಾ ಇದ್ದಾರೆ. ಪಾಕಿಸ್ತಾನ ಚೀನಾದೊಂದಿಗೆ ಸೇರ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಲಾಲ್ಮೋನಿರ್ಹಾಟ್ ಏರ್ ಬೇಸ್ ರಹಸ್ಯ. ಬಾಂಗ್ಲಾದೇಶದ ಬಾರ್ಡರ್ ಒಳಗಡೆ ಒಂದು ಹಳೆ ಪಾಳು ಬಿದ್ದ ಏರ್ ಸ್ಟ್ರಿಪ್, ಎರಡನೇ ಮಹಾಯುದ್ಧ ಕಾಲದ ಏರ್ಪೋರ್ಟ್ ಅಂತ ಅಂದ್ಕೊಳ್ಳಿ. ಅಲ್ಲಿ ದಿಢೀರಂತ ರಿಪೇರಿ ಕೆಲಸ ಶುರುವಾಗಿದೆ. ಶಾಕಿಂಗ್ ಅಂದರೆ ಈ ಏರ್ ಬೇಸ್ ಇರೋದು ಭಾರತದ ಗಡಿಯಿಂದ 12ರಿಂದ 15 ಕಿಲೋಮೀಟರ್ ದೂರದಲ್ಲಿ ಮಾತ್ರ. ಇನ್ನು ಆಘಾತಕಾರಿ ಅಂದರೆ ಗುಪ್ತಚರ ವರದಿಗಳ ಪ್ರಕಾರ ಈ ಏರ್ ಬೇಸ್ ರಿಪೇರಿ ಮಾಡೋಕ್ಕೆ ಚೀನಾ ಹೆಲ್ಪ್ ಮಾಡ್ತಿದೆ ಅನ್ನೋ ಅನುಮಾನ. ಚೈನೀಸ್ ಇಂಜಿನಿಯರ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಾರ್ಡರ್ನಿಂದ 15 ಕಿಲೋಮೀಟರ್ ದೂರದಲ್ಲಿ ಶತ್ರುಗಳ ಫೈಟರ್ ಜೆಟ್ ಇದ್ದರೆ ಅದು ಟೇಕ್ ಆಫ್ ಆಗಿ ನಮ್ಮ ಸಿಲಿಗುರಿ ಕಾರಿಡಾರ್ ಮೇಲೆ ಹಾಕೋಕೆ, ಹಾರಿ ಬಾಂಬ್ ಹಾಕೋಕೆ ಎಷ್ಟು ಟೈಮ್ ಬೇಕಾಗುತ್ತೆ? 2 ನಿಮಿಷ ಸಾಕು. ನಮ್ಮ ಏರ್ಫೋರ್ಸ್ಗೆ ಮಿಸೈಲ್ಗಳಿಗೆ ರೆಸ್ಪಾಂಡ್ ಮಾಡೋಕ್ಕೂ ರಿಯಾಕ್ಷನ್ ಟೈಮೇ ಜಾಸ್ತಿ ಇರಲ್ಲ. ಎರಡನೇದು ಪಾಕ್ ಬಾಂಗ್ಲಾ ಫ್ರೆಂಡ್ಶಿಪ್. ನವೆಂಬರ್ 2025ರಲ್ಲಿ ಒಂದು ಘಟನೆ ಆಯಿತು. 1971ರ ಯುದ್ಧದ ನಂತರ ಇದೇ ಮೊದಲ ಬಾರಿಗೆ ಪಾಕಿಸ್ತಾನದ ಯುದ್ಧ ನೌಕೆ PNS ಸೈಫ್ ಮತ್ತು ಕಾರ್ಗೋ ಶಿಪ್ಗಳು ಬಾಂಗ್ಲಾದ ಚಿತ್ತಗಾಂಗ್ ಪೋರ್ಟ್ಗೆ ಬಂದವು. ಪಾಕಿಸ್ತಾನದ ISI ಮತ್ತು ಚೀನಾದ ಗೂಢಚರರು ಈಗ ಬಾಂಗ್ಲಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಇತ್ತೀಚೆಗೆ ಬಾಂಗ್ಲಾ ಪಾಕ್ ಜೊತೆ ರಹಸ್ಯವಾಗಿ ರಕ್ಷಣಾ ಒಪ್ಪಂದಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. 3ನೇ ಪಾಯಿಂಟ್, ಪಿನ್ಸರ್ ಅಟ್ಯಾಕ್. ಮಿಲಿಟರಿ ಎಕ್ಸ್ಪರ್ಟ್ಗಳು ಇದನ್ನ ಡೆಡ್ಲಿ ಟ್ರಯಾಂಗಲ್ ಅಂತ ಕರೀತಾರೆ. ಮೇಲಿಂದ ಚೀನಾ ದಾಳಿ, ಅದೇ ಟೈಮ್ಗೆ ಕೆಳಗಿನಿಂದ ಬಾಂಗ್ಲಾ ಮೂಲಕ ದಾಳಿ ಮಾಡೋದು. ಹೀಗೆ ಮಾಡಿದ್ರೆ ಭಾರತವನ್ನ ಲಾಕ್ ಮಾಡಬಹುದು ನಾವು ಅಂತ ಬಾಂಗ್ಲಾದ ರ್ಯಾಡಿಕಲ್ ಲೀಡರ್ಗಳು ಭಾಷಣ ಮಾಡೋಕ್ಕೂ ಕೂಡ ಶುರು ಮಾಡಿಬಿಟ್ಟಿದ್ದಾರೆ. ಚಿಕನ್ ಸ್ನೆಕ್ ಬ್ಲಾಕ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಇದನ್ನೆಲ್ಲ ನೋಡಿಕೊಂಡು ಭಾರತ ಸುಮ್ಮನೆ ಕೂರಕ್ಕಾಗಲ್ಲ. ಸೊ ನಾವು ಶತ್ರುಗಳಿಗೆ ಆಕಾಶದಿಂದ ನೋಡಿದ್ರೂ ಕಾಣದಂತಹ, ಬಾಂಬ್ ಹಾಕಿದ್ರೂ ಉಡಾಯಿಸಲಿಕ್ಕೆ ಸಾಧ್ಯ ಆಗದಂತಹ ಜಾಗದಲ್ಲಿ ದಾರಿಯನ್ನ ಮಾಡ್ತಾ ಇದ್ದೀವಿ. ಅದೇ ಅಂಡರ್ ಗ್ರೌಂಡ್ ರೈಲ್ವೆ ಪ್ರಾಜೆಕ್ಟ್. ಭಾರತಕ್ಕೆ ಬಾಂಗ್ಲಾ ಮೂಲಕ ಈಶಾನ್ಯ ರಾಜ್ಯಗಳಿಗೆ ಹೋಗೋಕೆ ಟ್ರಾನ್ಸಿಟ್ ಅಗ್ರಿಮೆಂಟ್ ಇದೆ. ಆದರೆ ಒಪ್ಪಂದಗಳು ಇರೋದು ಶಾಂತಿ ಟೈಮ್ನಲ್ಲಿ ಮಾತ್ರ. ನಾಳೆ ಯುದ್ಧ ಅಥವಾ ಬಾಂಗ್ಲಾದ ಮೂಡ್ ಚೇಂಜ್ ಆಯಿತು ಅಂದರೆ ನಮ್ಮ ದಾರಿಯನ್ನು ಬಂದ್ ಮಾಡೋಕ್ಕೆ 1 ಸೆಕೆಂಡ್ ಸಾಕು. ಸೊ ಪರಾವಲಂಬಿ ಆಗಿದ್ರೆ ಸೋಲು ಗ್ಯಾರಂಟಿ. ಅದಕ್ಕೆ ಭಾರತ ಈಗ ಸ್ವಾವಲಂಬಿ ಆಗ್ತಾ ಇದೆ. ಇದು 100% ಭಾರತದ ಜಾಗದಲ್ಲಿ, ಭಾರತದ ಕಂಟ್ರೋಲ್ನಲ್ಲಿರೋ ಮಾರ್ಗದಲ್ಲಿ. ಇನ್ನು ಸ್ನೇಹಿತರೆ, ಈ ನಡುವೆ ನಿಮಗೆ ಭೂಲೋಕದ ಸ್ವರ್ಗ ಕಾಶ್ಮೀರವನ್ನು ನೋಡಬೇಕು ಅನ್ನೋ ಆಸೆ ಇದ್ರೆ 7 ಸೈನ್ಸ್ ಟೂರಿಸಂನವರ ಪ್ಯಾರಡೈಸ್ ಕಾಶ್ಮೀರ್ 5 ನೈಟ್ 6 ಡೇ ಪ್ಯಾಕೇಜ್ ಇಲ್ಲಿದೆ. 53,000 ಚೇಂಜ್ ಅಷ್ಟೇ. ಫ್ಲೈಟ್ ಟಿಕೆಟ್ ಎಲ್ಲ ಸೇರಿ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಡೀಟೇಲ್ಸ್ ಇಲ್ಲಿದೆ, ಕಾಲ್ ಮಾಡಿ ನಿಮ್ಮ ಟಿಕೆಟ್ ಬುಕ್ ಮಾಡ್ಕೋಬಹುದು. ಆಕಾಶದಿಂದ ಕಾಣಲ್ಲ, ಬಾಂಬ್ ಹಾಕಿದ್ರೆ ಸ್ಫೋಟ ಆಗಲ್ಲ. ಎಸ್ ಸ್ನೇಹಿತರೆ, ಮೊದಲನೇದಾಗಿ ಸ್ಯಾಟಲೈಟ್ ಕಣ್ಣಿಗೆ ಮಣ್ಣು. ಚೀನಾ ಹತ್ರ ಅತ್ಯಾಧುನಿಕ ಸ್ಪೈ ಸ್ಯಾಟಲೈಟ್ಗಳಿವೆ. ನಾವು ಹಗಲು ಹೊತ್ತಲ್ಲಿ ಎಷ್ಟು ಟ್ಯಾಂಕ್ ಕಳಿಸಿದ್ವಿ, ಎಷ್ಟು ಜನ ಸೈನಿಕರನ್ನ ಮೂವ್ ಮಾಡಿದ್ವಿ, ಅವರಿಗೆ ಟ್ರೈನ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಆದರೆ ಟ್ರೈನ್ ಭೂಮಿಯ 80 ಅಡಿ ಆಳದಲ್ಲಿ ಹೋದರೆ ಅವರ ಯಾವ ಸ್ಯಾಟಲೈಟ್ ಕೂಡ ಸೈನಿಕರನ್ನು ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಇದನ್ನು ಎಲಿಮೆಂಟ್ ಆಫ್ ಸರ್ಪ್ರೈಸ್ ಅಂತ ಹೇಳೋದು. ಎರಡನೇದು ಬಾಂಬ್ ಪ್ರೂಫ್ ಬಂಕರ್. ಆಗಲೇ ಹೇಳಿದ ಹಾಗೆ ಸುರಂಗ 24 ಮೀಟರ್ ಆಳದಲ್ಲಿ ನಿರ್ಮಾಣ. ಅಂದರೆ ಮೇಲೆ ಬಾಂಗ್ಲಾದೇಶನೋ ಅಥವಾ ಚೀನಾನೋ ಮಿಸೈಲ್ ದಾಳಿ ಮಾಡಿದ್ರೂ ಕೂಡ, ಏರ್ ಸ್ಟ್ರೈಕ್ ಮಾಡಿದ್ರೂ ಕೂಡ ಕೆಳಗಡೆ ಇರೋ ನಮ್ಮ ರೈಲ್ವೆ ಲೈನ್ ಸೇಫ್ ಇರುತ್ತೆ. ಯುದ್ಧ ಎಷ್ಟೇ ಜೋರಾದರೂ ಕೂಡ ನಮ್ಮ ಸಪ್ಲೈ ಲೈನ್ ಕಟ್ ಆಗಲ್ಲ. ಮೂರನೇದು ಸ್ಪೀಡ್, ವೇಗ. ಸಿಲಿಗುರಿ ಕಾರಿಡಾರ್ನಲ್ಲಿ ಆನೆಗಳ ಹಾವಳಿ ತುಂಬ ಇದೆ. ಎಲಿಫೆಂಟ್ ಕಾರಿಡಾರ್ಸ್ ಇವೆಲ್ಲ. ಅಲ್ಲಿ ಟ್ರೈನ್ ತುಂಬ ಸ್ಲೋ ಆಗಿ ಹೋಗಬೇಕು, ಹಾಗೆ ಸಿಕ್ಕಾಪಟ್ಟೆ ಟ್ರಾಫಿಕ್. ಆದರೆ ಅಂಡರ್ ಗ್ರೌಂಡ್ ಟನಲ್ನಲ್ಲಿ ಆನೆ ಬರೋದಿಲ್ಲ. ಬರೆದಿರೋದು ನಾವು ನೋಡ್ಕೋಬೋದು. ಟ್ರಾಫಿಕ್ ಇರಲ್ಲ. ನಮ್ಮ ಮಿಲಿಟರಿ ಟ್ರೈನ್ಗಳು ಗಂಟೆಗೆ 100ರಿಂದ 120 ಕಿಲೋಮೀಟರ್ ವೇಗದಲ್ಲಿ ನುಕ್ಕೊಂಡು ಹೋಗ್ಬೋದು. ಇನ್ನು ಹೈ ಸ್ಪೀಡ್ ಟ್ರೈನ್ ಕಾರಿಡಾರ್ ಕೂಡ ನಾವು ಮಾಡ್ಕೋಬೋದು ಮುಂದಿನ ದಿನಗಳಲ್ಲಿ. ಅಲ್ಲಿ ಸೈನಿಕರು ಗಡಿ ತಲುಪೋಕೆ 10 ಗಂಟೆ ಆಗ್ತಾ ಇದ್ರೆ ಸುರಂಗದ ಮೂಲಕ 2-3 ಗಂಟೆನೇ ತಲುಪಿಬಿಡ್ತಾರೆ. ಯುದ್ಧ ಟೈಮ್ನಲ್ಲಿ ಈ 1 ಗಂಟೆ ಕೂಡ ಗೆಲುವು ಸೋಲು ಯಾರ್ದು ಅಂತ ನಿರ್ಧಾರ ಮಾಡುತ್ತೆ ಸ್ನೇಹಿತರೆ. ಜೊತೆಗೆ ಈ ಅಂಡರ್ಗ್ರೌಂಡ್ ಲೈನ್ನಲ್ಲಿ ಒಂದನ್ನು ನೇರವಾಗಿ ಬಗ್ಡೋಗ್ರಾಗೆ ಕನೆಕ್ಟ್ ಮಾಡೋಕೆ ಪ್ಲಾನ್ ಮಾಡಲಾಗಿದೆ. ಈ ಬಗ್ಡೋಗ್ರಾ ನಮ್ಮ ಪ್ರಮುಖ ವಾಯುನೆಲೆ. ಅಲ್ಲಿಗೆ ಬೇಕಾದ ಏವಿಯೇಷನ್ ಫ್ಯೂಲ್ ಮತ್ತು ಸ್ಫೋಟಕಗಳನ್ನು ಸಾಗಿಸೋಕ್ಕೂ ಕೂಡ ಈ ಲೈನ್ ಹೆಲ್ಪ್ ಮಾಡುತ್ತೆ. ಹಾಗೆ ಈ ಬಗ್ಡೋಗ್ರಾದಲ್ಲಿ ನಮ್ಮ ವಾಯುಪಡೆಯ ಅತ್ಯಂತ ಶಕ್ತಿಶಾಲಿ C-130J ಸೂಪರ್ ಹರ್ಕ್ಯುಲಿಸ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ಗಳು ನಿಂತಿರ್ತವೆ. ಈ ಟನಲ್ ಮೂಲಕ ಬರೋ ಟ್ಯಾಂಕ್ಗಳು ಮತ್ತು ಬ್ರಹ್ಮೋಸ್ ಮಿಸೈಲ್ಗಳನ್ನು ಕ್ಷಣ ಮಾತ್ರದಲ್ಲಿ ವಿಮಾನಕ್ಕೆ ಹತ್ತಿಸಿ ಅಲ್ಲಿಂದ ನೇರವಾಗಿ ಚೀನಾ ಬಾರ್ಡರ್ಗೆ ಡ್ರಾಪ್ ಮಾಡ್ಬೋದು. ರೈಲ್ವೆ ಮತ್ತು ಏರ್ ಫೋರ್ಸ್ನ ಈ ಕಾಂಬಿನೇಷನ್ ಶತ್ರುಗಳ ನಿದ್ದೆಗೆಡಿಸುತ್ತೆ. ಅವರ ಸ್ಟ್ರಾಟಜಿಗೆ ದೊಡ್ಡ ಚಾಲೆಂಜನ್ನು ತಗೊಂಬರುತ್ತೆ. ಈಗ 14,000 ಕೋಟಿ ರೂಪಾಯಿ ಬಜೆಟ್, ಬುಲೆಟ್ ಟ್ರೈನ್ ಕನಸು. 2026-27ರ ಬಜೆಟ್ನಲ್ಲಿ ಪಶ್ಚಿಮ ಬಂಗಾಳದ ರೈಲ್ವೆ ಅಭಿವೃದ್ಧಿಗೆ 14,205 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದು ಯಾಕೆ ಇಷ್ಟೊಂದು ದೊಡ್ಡದು ಒಂದು ರಾಜ್ಯಕ್ಕೆ? ಇಲ್ಲಿಗೆ ಹೋಗ್ತಾ ಇದೆ, ಈ ಸ್ಟ್ರಾಟಜಿಕ್ ಲೈನ್ಗೆ ಹೆಚ್ಚಿದು ಹೋಗ್ತಾ ಇದೆ. ಅಷ್ಟೆಲ್ಲ ಫ್ಯೂಚರ್ನಲ್ಲಿ ವಾರಣಾಸಿ, ಹೌರಾ, ಸಿಲಿಗುರಿ ಬುಲೆಟ್ ಟ್ರೈನ್
ಓಡಿಸೋ ಪ್ರಸ್ತಾವನೆ ಕೂಡ ಇದೆ. ಅದೇನಾದರೂ ಬಂದರೆ ಉತ್ತರ ಭಾರತದಿಂದ ಈಶಾನ್ಯ ಭಾರತಕ್ಕೆ ಕೆಲವೇ ಗಂಟೆಗಳಲ್ಲಿ ರೀಚ್ ಆಗ್ಬೋದು ಬೈ ಟ್ರೈನ್. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಸರ್ಮಾ ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಬಾಂಗ್ಲಾ ಏನಾದರೂ ಚಿಕನ್ ನೆಕ್ ಮುಟ್ಟೋಕೆ ಬಂದರೆ ನಾವು ಅವರ 2 ಕುತ್ತಿಗೆಯನ್ನು ಹೆಸಕ್ತೀವಿ ಅಂತ. ಆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ನಮಗೆ ಎಂಥ ಅಂಡರ್ಗ್ರೌಂಡ್ ಇನ್ಫ್ರಾಸ್ಟ್ರಕ್ಚರ್ ಬೇಕೇ ಬೇಕು. ಯಾವುದು ಬಾಂಗ್ಲಾದ 2 ಕುತ್ತಿಗೆ ಯಾವುದು ಸ್ನೇಹಿತರೆ? ಅಲ್ಲೂ ಕೂಡ ಚಿಕನ್ ನೆಕ್ಗಳು, ಕುರಿ ನೆಕ್ಗಳಿದ್ದಾವೆ, ನಾವು ಮನ್ಸು ಮಾಡಿದ್ರೆ ಹೊಡೆದು ಬಿಸಾಕಕ್ಕೆ. ಅದರಲ್ಲಿ ಮುಖ್ಯವಾಗಿರೋದು ನಾರ್ತ್ ಬಾಂಗ್ಲಾದೇಶ್ ಕಾರಿಡಾರ್. ಇದು 80 ಕಿಲೋಮೀಟರ್ನ ಸ್ಟ್ರೆಚ್. ಅದನ್ನು ಕಟ್ ಮಾಡಿದ್ರೆ ರಂಗ್ಪುರ್ ಡಿವಿಷನ್ನ ಐಸೋಲೇಟ್ ಮಾಡಿ ಬಿಸಾಕ್ಬೋದು. ನೀವು ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಚಿತ್ತಗಾಂವ್ ಕಾರಿಡಾರ್ ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಾ. ಇಲ್ಲೊಂದು ಚಿಕನ್ ನೆಕ್ ಇದೆ. ಅದನ್ನು ಭಾರತ ನಾರ್ತ್ ಈಸ್ಟ್ ಆ ಕಡೆಯಿಂದ ಬಂದು ಕಟ್ ಮಾಡಿದ್ರೆ ಚಿತ್ತಗಾಂಗ್ ಅವರ ಕಮರ್ಷಿಯಲ್ ಕ್ಯಾಪಿಟಲ್, ಅವರ ಪೋರ್ಟ್ ಸಿಟಿ, ಅವರ ಮೇನ್ ಲ್ಯಾಂಡ್ನೊಂದಿಗೆ ಕನೆಕ್ಷನ್ ಕಟ್ ಆಗುತ್ತೆ, ಅವಾಗ ಐಸೋಲೇಟ್ ಆಗುತ್ತೆ. ಸ್ನೇಹಿತರೆ, ಭಾರತದ ಈ ರಣತಂತ್ರದ ಬಗ್ಗೆ ನಿಮಗೆ ಏನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಮಿಸ್ ಇಲ್ಲದೆ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು, ಇನ್ಕ್ಲೂಡಿಂಗ್ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ನೆಸ್ ನ್ಯೂಸ್, ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್, ಕರೆಂಟ್ ಪವರ್, ಹಾಗೆ ಎಕನಾಮಿಕ್ಸ್ನ ಮಿನಿ ಸೀರೀಸ್, ಸ್ಪೆಷಲ್ ವೀಡಿಯೋಸ್ ಎಲ್ಲವೂ ಅಲ್ಲಿ ಬರ್ತಿರೋದನ್ನು ನೋಡೋಕೆ ಶುರು ಮಾಡ್ಬೋದು. ಹಾಗೆ ನೀವು ನಮ್ಮ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ ಸ್ನೇಹಿತರೆ. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.